ನಸನಗೆಯಿಂದ ನನ್ನ ಬಳಿಯಲ್ಲಿ ಕಾಲವನ್ನು ಕಳೆಯಿತು. ಈ ನಿಮ್ಮ ಮೃದು ಮುಖದ ನಗುವನ್ನು ನೋಡಿ ಮನಸ್ಸಿಗೆ ಇಷ್ಟು ಸಂತೋಷವಾಗುತ್ತಿತ್ತು. ಆದರೆ ಇಂದು ತಾವು ಯಾವುದೋ ಆಲೋಚನೆಗೆ ಇರುವಂತೆ ಕಾಣುತ್ತಿರುವುದಲ್ಲ, ಕಾರಣವಾದರೂ ಏನು? ಭಾಮ, ನನಗೆ ಯಾವ ಆಲೋಚನೆಯೂ ಇಲ್ಲ. ಆದರೆ ಆನಂದದಿಂದ ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ಪಾಂಡವರು ಅರಣ್ಯವಾಸಿಗಳಾಗಿ ಕಾಡು ಮೇಡುಗಳಲ್ಲಿ ಅಳೆಯುತ್ತಿರುವರು. ಭಾಮ, ಅವರ ಪಾಂಡವರ ಕೌರವರ ಕುಟಿಲೋಪಾಯದ ಕಳವಳವು ನನ್ನ ಕನಸು ಮನಸ್ಸಿನಲ್ಲಿಯೂ ಬಾಧಿಸುತ್ತಿದೆ ದೇವಿ. ಆ ಪಾಂಡವರ ಕಷ್ಟಗಳನ್ನು ದೂರ ಮಾಡಿ ಅವರಿಗೆ ಸುಖವನ್ನು ನೀಡುವ ಕಾಲವು ಎಂದು ಬರುವುದೆಂದು ಆಲೋಚಿಸುತ್ತಿರುವೆನೋ ದೇವಿ. ಹೌದು ಪರಮಾತ್ಮ, ತುಂಬಿದ ರಾಜಸಭೆಯಲ್ಲಿ ಆ ದ್ರೌಪದಿಯ ಸೀರೆಯನ್ನು ಸೆಳೆದು ಅಪಮಾನವನ್ನು ಮಾಡಿದ್ದು ಅಲ್ಲದೆ ಕಾಡು ಮೇಡುಗಳಲ್ಲಿ ಅಲಿಯುವಂತೆ ಮಾಡಿದ ಆ ಗೌರವರನ್ನು ಸುಮ್ಮನೆ ತಮಗೆ ನ್ಯಾಯವೇ? ನೀವೇ ಯಾವುದಾದ್ರೂ ಒಂದು ಉಪಾಯವನ್ನು ಕಲ್ಪಿಸಿ ಆ ದುಷ್ಟರನ್ನು ಸಂಹರಿಸಬಾರದೆ ಸ್ವಾಮಿ? ಭಾಮ, ಕೇಳು. ಸ್ವಾಮಿ, ಭಾರತನ ಹನ್ನೆ ಸರ್ವಸ್ವತಂತ್ರ, ಹರಿಯೇ ನೀನು ಶಾಶ್ವತ ಮಂತ್ರ. ಭಾಮ, ಸ್ವಾಮಿ, ಭಾರತನ ಹನ್ನೆ ಸರ್ವಸ್ವತಂತ್ರ, ಹರಿಯೇ ನೀನು ಶಾಶ್ವತ ಮಂತ್ರ. ಭಾಮ, ಸರಿಯಲ್ಲವಿದು ಈ ಸಂತಾಪ. ಭಾಮ, ಸರಿಯಲ್ಲವಿದು ಈ ಸಂತಾಪ. ಎನ್ನಯ ಮಾಯವ ಬೀರುವೆನ, ಭಾರತ ನಾನೇ ಸರ್ವಸ್ವತಂತ್ರ, ಹರಿಯೇ ನೀನು ಶಾಶ್ವತ ಮಂತ್ರ. ಭಾಮ, ಸ್ವಾಮಿ, ವಿರಾಜಿಸುವ ಈ ವಿಶ್ವರೂಪ. ಭಾಮ, ವಿರಾಜಿಸುವ ಈ ವಿಶ್ವರೂಪ, ತೋರಿಸಿ ತೋರಿಸೆ ಎನ್ನಯ ತಾಪ. ಪಾಂಡವರೈವರ ಶೌರ್ಯಕ್ಕೆ ನಾನು, ಪಾಂಡವರೈವರ ಶೌರ್ಯಕ್ಕೆ ನಾನು, ಎನ್ನಯ ಮಾಯವ ಬೀರುವೆನ. ಎನ್ನಯ ಮಾಯವ ಬೀರುವೆನ, ಭಾರತ ನಾನೇ ಸರ್ವಸ್ವತಂತ್ರ, ಹರಿಯೇ ನೀನು ಶಾಶ್ವತ ಮಂತ್ರ. ಭಾಮ, ಪರಮಾತ್ಮ, ಈ ಸೂಕ್ಷ್ಮ ರೂಪಕನಾದ ಕೃಷ್ಣನನ್ನು ಸಾಮಾನ್ಯದವನೆಂದು ತಿಳಿದಿದೆಯಾ? ಮುಂದೆ ಕುರು ಪಾಂಡವರ ಸಮರದಲ್ಲಿ ಆ ಕುರು ಪಾಂಡವರ ರಕ್ತ ಕಣ್ಣೀರು ಹರಿಯುವುದನ್ನು ನೀನೇ ನೋಡುವೆಂತೆ. ಈ ಜಗತ್ತೇ ನೋಡಿ ಈ ಜಗತ್ತೇ ನೋಡಿ ನಲಿಯುವುದು. ಆಗ ಸತ್ಯವಂತರಾದ ಪಾಂಡವರ ಸತ್ಯವೆಂಬ ಬೆಳಕು ಇಡೀ ಲೋಕವನ್ನೇ ಪ್ರಕಾಶಿಸುವುದು. ಅಲ್ಲಿಯ ಅಧರ್ಮದ ಪತನ, ಧರ್ಮದ ಉದ್ಧಾರವನ್ನು ಕಾಣುವ ತನಕ ನನಗಲ್ಲಿ ಶಾಂತಿ ದೇವಿ. ಸ್ವಾಮಿ, ನಾರಾಯಣ ನಾರಾಯಣ. ಅದು ಅತ್ತ ನೋಡಿ, ನಾರದರು ಇತ್ತಲೇ ಬರುತ್ತಿರುವರು. ಏನು, ನಾರದರು ಬರುವರೆ? ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ಶ್ರೀಧರ ತುಳಸಿಯ ಮಾನತರ, ದೇವ ತುಳಸಿಯ ಮಾನತರ. ನಾರಾಯಣ. ಶ್ರೀಧರ ತುಳಸಿಯ ಮಾನತರ, ದೇವ ತುಳಸಿಯ ಮಾನತರ.
ನಮಸ್ಕರಿಸುವನು. ನಾರದರೆ ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ. ಆಗಬಹುದು ಬನ್ನಿ, ಪರಮಾತ್ಮ, ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗೆ. ಆಗಬಹುದು ಪರಮಾತ್ಮ. ನಾರಾಯಣ ನಾರಾಯಣ. ನಾರದರೆ ವರಮುನಿ ಮುನೀಂದ್ರನೇ ವರಮುನಿ ಮುನೀಂದ್ರನೇ ಬಂದ ಪರಿಯ ಅರವು ಮುನಿಪ ನಾರದರೆ ಭೂಲೋಕ ಸುರಲೋಕ ಭೂವರಲೋಕ ಸಂಚರಿಸುವ ನಾರದ ಮುನಿಪ ಭೂಲೋಕ ಸುರಲೋಕ ಭೂವರಲೋಕ ಸಂಚರಿಸುವ ನಾರದ ಮುನಿಪ ಹೀರೇಳು ಲೋಕದ ಸವಿಚಾರವ ತಿಳಿಸೇ ನಾರದ ಮುನಿಪ ನಾರದರೆ ಭೂಲೋಕ ಶುರಲೋಕ ಭೂ ವರಹಲೋಕವನ್ನು ಸಂಚರಿಸುವ ತಾವು ಇಷ್ಟೊಂದು ಆತುರದಿಂದ ಈ ದ್ವಾರಕೆಗೆ ಬಂದಿರುವರಲ್ಲ, ಏನಾದರೂ ವಿಷಯವಿದ್ದರೆ ತಿಳಿಸುವರಾಗಿ. ಅವ್ರಿಗೊಂದು ನೀವು ಬಂದ ಸಮಾಚಾರವನ್ನು ತಿಳಿಸುವರಾಗಿ. ನಾರಾಯಣ ನಾರಾಯಣ. ಪರಮಾತ್ಮ 16,000 ಗೋಪಿಕಾ ಸ್ತ್ರೀಯರ ಸಂಭ್ರಮದಲ್ಲಿ ಮಗ್ನನಾಗಿ ರುಕ್ಮಿಣಿ ಭಾಮ ಮುಂತಾದವರ ಸರಸ ವಿಲಾಸದಲ್ಲಿ ಸುಖ ಸಂತೋಷವನ್ನು ಪಡೆಯುತ್ತಿರುವ ನಿಮ್ಮ ಆನಂದವನ್ನು ನೋಡಲು 2 ಕಣ್ಣು ಸಾಲದಾಗಿದೆ ಪರಮಾತ್ಮ. ನಾರಾಯಣ ನಾರಾಯಣ. ಪರಮಾತ್ಮ, ನಿಮಗೆ ಇಷ್ಟು ಸತಿಯರು ಸಾಕು, ಮತ್ತೇನಾದರೂ ಕನ್ಯರು ಬೇಕು ಪರಮಾತ್ಮ. ನಾರಾಯಣ ನಾರಾಯಣ. ನಾರದರೆ ಇದಕ್ಕಲ್ಲವೇ ನಿಮ್ಮನ್ನು ಕಲಹಪ್ರಿಯನೆಂದು ಕರೆಯುವುದು. ಕೇಶಮುಡಿಯನ್ನು ಧರಿಸಿ ಹರಿನಾಮ ಸ್ಮರಣೆಯನ್ನಾಡುವ ತಮಗೆ ಶ್ರೀ ಸೌಖ್ಯದ ವಿಚಾರವು ಎಲ್ಲಿಂದ ಗೋಚರವಾಗಬೇಕು? ನಾರದರೆ ಭಾಗ್ಯಕ್ಕೆಲ್ಲ ಸ್ತ್ರೀ ಭಾಗ್ಯವೇ ಮಾನವನಿಗೆ ಸುಖಕರವಾಗಿರುವುದು. ನಾರದರೆ ಎಲ್ಲವನ್ನು ಬಲ್ಲ ನೀವೇ ಹೀಗೆ ಹೇಳಿದರೆ ನಾನು ಇಲ್ಲ ಎನ್ನಲು ಸಾಧ್ಯವೇ? ನಾರದರೆ 16,000ವಲ್ಲ, ಇನ್ನೂ 16,000ವಿದ್ದರೂ ನನಗೆ ಸಂತೋಷವೇ ಸರಿ. ನಾರದರೆ ಏನೆಂಬುದಾಗಿ ಹೇಳುತ್ತಿರುವಿರಿ? 16,000 ಸ್ತ್ರೀಯರು ಸಾರದೆ ಮತ್ತೊಬ್ಬಳು ಬೇರೆ ತಮಗೆ ಬೇಕೇನು? ರಾಧೆಯಲ್ಲಿ ಸರಸ, ರುಕ್ಮಿಣಿಯಲ್ಲಿ ವಿರಸ. ಈ ಭಾವ್ಯ ಬಳಿ ಬಂದಾಗ ಮೌನದ ಸಂದೇಶ. ಹೀಗಿರುವಲ್ಲಿ ಮತ್ತೊಬ್ಬಳು ಬೇರೆ ಬೇಕೆ? ಸಾಕು ಸಾಕು, ಸುಮ್ಮನೆ. ನಾರಾಯಣ ನಾರಾಯಣ. ಅಮ್ಮ, ಪರಮಾತ್ಮನಿಗೆ ಅಪಾಸದ ನುಡಿಗಳನ್ನು ನುಡಿಯಬೇಡಿ. ಎಲ್ಲರ ಮನವೊಲಿಸಿ ನಲ್ಲೆಯರನ್ನು ಸೆಳೆದು ಮಲ್ಲರನ್ನೇ ಗೆಲ್ಲಬಲ್ಲ ಈ ಹಿರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ಪರಮಾತ್ಮನ ಮನಸ್ಸು ಚಂಚಲವಾಗಿ ನಿಮಗಿಂತೂ ಚೆಲುವೆಯಾದ ಕನ್ಯೆಯನ್ನು ತಂದು ಲಗ್ನವನ್ನು ಮಾಡಿಕೊಂಡರೆ ಏನು ಮಾಡುವಿರಿ ತಾಯಿ? ನಾರಾಯಣ ನಾರಾಯಣ. ಸತಿಪತಿಗಳ ಪ್ರೇಮದ ಮಧ್ಯದಲ್ಲಿ ನೀನು ಕಟಕರಾಗಬೇಡ. 16,000 ಸ್ತ್ರೀಯರಾದ ನಾವುಗಳೇ ಈ ಪರಮಾತ್ಮನನ್ನು ಕಟ್ಟಿಕೊಂಡು ಸುಖವನ್ನು ಕಾಣದೇ ಇರಬೇಕಾದ್ರೆ ಇನ್ನು ಮತ್ತೋರ್ವಳು ಬಂದು
ದರ್ಶನವನ್ನು ಕಾಣಲು ಅನೇಕ ಭಕ್ತರು ಸಾಧು ಶರಣರು ಭಕ್ತಿ ಪರವಶರಾಗಿ ಕಾದಿ ನಿಂತಿರುವರು. ಈ ಕರುಣಾಂಬಕನ ಮನಸ್ಸು ಮಾಡುವುದೇ ಆದರೆ ಕಂಕಣ ಭಾಗ್ಯವು ತಾನಾಗೆ ಕೈ ಬೀಸಿ ಕರೆಯುವುದು ತಾಯಿ. ನಾರಾಯಣ ನಾರಾಯಣ. ನಾರದರೆ, ನಾನೆಂಬ ಮದವು ಈ ಭಾಮೆಯಲ್ಲಿ ತುಂಬಿ ತುಳುಕುತ್ತಿರುವುದು ಅದ್ಯಾವ ಕನ್ಯೆ ಎಂಬುದನ್ನು ತೋರಿಸಿ ಆಕೆಯನ್ನು ಕರೆತಂದು ಈ ಭಾಮೆಯನ್ನು ತಲೆಬಾಗಿಸಲೇಬೇಕು. ಸ್ವಾಮಿ, ಈ ನಾರದಗಳ ಮಾತುಗಳನ್ನು ಕೇಳಬೇಡಿ. ಈತನ ಮಾತುಗಳು ಉರಿಯುವ ಬೆಂಕಿಗೆ ಕರ್ಪೂರವನ್ನು ಇಟ್ಟಂತೆ ಕಾಣುತ್ತಿರುವುದು. ಭಾಮ, ಏಕಿಷ್ಟು ಕೋಪ? ಬಿಡು ಕೋಪವ ಬಾಣಿ, ಬಿಡು ಕೋಪವ ಬಾಣಿ, ಶ್ರೀವಾಣಿ ಕಲ್ಯಾಣಿ ಪಾಣಿಲ ಕೆವೇಣಿ, ಬಿಡು ಕೋಪವ ಬಾಣಿನಿ ಬಾಮ. ಭಾಮ, ಭಾಮ ನಿನ್ನ ನೋಡಿ ಕಾಮಿಸುತ್ತ ಬಂದೆ. ಭಾಮ, ಭಾಮ ನಿನ್ನ ನೋಡಿ ಕಾಮಿಸುತ್ತ ಬಂದೆ. ಭಾಮ ನಿನ್ನ ನೋಡಿ ಕಾಮಿಸುತ್ತ ಬಂದೆ. ಕಾಮನ ರಗಿಣಿಯೇ ಬಾ ನನ್ನ ರಮಣಿ, ಕಾಮನ ರಗಿಣಿಯೇ ಬಾ ನನ್ನ ರಮಣಿ, ಬಿಡು ಕೋಪವ ಬಾಣಿನಿ ಶ್ರೀವಾಣಿ ಕಲ್ಯಾಣಿ ಪಾಣಿಲ ಚವೇಣಿ, ಬಿಡು ಕೋಪವ ಬಾಣಿನಿ ಬಾಮ. ಭಾಮ, ಭಾಮ ಸರಸಕ್ಕೆಂದು ಮಾತನಾಡಿದರೆ ಇಷ್ಟೊಂದು ಹಠ ಮಾಡುವುದೇ? ಮಾತನಾಡಿದ ಕೂಡಲೇ ಮದುವೆಯಾಗುವುದೇ? ಅದೊಂದು ಕನಸಿನ ಫಲ. ಶಾಂತಳಾಗು ಭಾಮ, ಶಾಂತಳಾಗು. ನಾರಾಯಣ ನಾರಾಯಣ. ಪರಮಾತ್ಮ ಏನು ಹೀಗೆ ಹೇಳುವಿರಲ್ಲ. ಹೆಣ್ಣು ಹೊನ್ನು ಮಣ್ಣು ಈ ಮೂರು ಒದಗಿ ಬರುವ ಕಾಲ ಬಂದಾಗ ತಾನಾಗೆ ಬರುವುದು ಪರಮಾತ್ಮ. ಇದರಲ್ಲಿ ಆಗಬಾರದೆಂದು ಭರವಸೆಯನ್ನು ಹೇಗೆ ಹೇಳಿರಿ ಪರಮಾತ್ಮ? ನಾರಾಯಣ ನಾರಾಯಣ. ನಾರದರೆ, ಸಾಕು, ಬಾಯನ್ನು ಮುಚ್ಚಿ. ಸ್ವಾಮಿ, ಈ ನಾರದರ ಮಾತುಗಳನ್ನು ಕೇಳಬೇಡಿ. ಈತನು ನಮ್ಮೀರ್ವರಲ್ಲಿ ವಿರಸವನ್ನು ತಂದೊಡಲು ಈ ರೀತಿಯಾಗಿ ನುಡಿಯುತ್ತಿರುವನು. ಈತನು ಯಾವ ಕನ್ನಿಕೆಯನ್ನು ತಂದು ನಿಮಗೆ ಲಗ್ನವನ್ನು ಮಾಡುವೆನು, ನೀವು ಅದ್ಯಾವಳನ್ನು ಲಗ್ನವಾಗಿರು, ಆಕೆಯು ಯಾರು ನನ್ನ ಮುಂದೆ ಬಂದು ನಿಲ್ಲುವಳು, ನಾನೇ ನೋಡಿ ಬಿಡುತ್ತೇನೆ. ಅಲ್ಲಿಯ ತನಕ ನನ್ನಾಡೆ ಶಿವನಾಡೆ, ನಿಮಗಿನ್ನಿಲ್ಲಿ ಜಾಗವಿಲ್ಲ. ಮೊದಲಿನಿಂದ ಹೊರಡಿ. ಇಲ್ಲವಾದರೆ ನಾನೇ ಈ ಲಗ್ನವನ್ನು ಮಾಡಿ ಹೋಗುವೆ. ಭಾಮ, ನಿಲ್ಲು ಭಾಮ, ನಿಲ್ಲು. ಅಯ್ಯೋ, ಭಾಮ ಹೊರಟೇ ಹೋದಳಲ್ಲ. ನಾರದರೆ, ನನ್ನನ್ನು ಎಂತಹ ಸಂಕಷ್ಟಕ್ಕೆ ಗುರಿ ಮಾಡಿದಿರಿ. ಸರಸಕ್ಕೆಂದು ಹಾಡಿದ ಮಾತು ವಿರಸವಾಯುಧವಾಗಿ ತೋರುತ್ತಿರುವುದಲ್ಲ. ಇದರಿಂದ ಪಾರಾಗುವ ಬಗೆ ಹೇಗೆ ನಾರದರೆ? ನಾರಾಯಣ ನಾರಾಯಣ. ಪರಮಾತ್ಮ, ಇದಕ್ಕೆ ಚಿಂತೆ ಏಕೆ? ಕಮಲಾವತಿ ನಗರ ನಾಳುವ ಚಂದ್ರಗುಪ್ತ ಮಹಾರಾಜರ ಕುಮಾರಿಯಾದ ಚಂದ್ರಾವಳಿಯನ್ನು ನಿಮಗೆ ಒಲಿಯುವಂತೆ ಮಾಡುವೆನು. ಈ ಭಾಮಾದೇವಿಗೆ ಈ ಗರ್ಭವನ್ನು ಮುರಿಯದೆ ಹೋದರೆ ನಾನು ನಾರದನೆಯಲ್ಲ. ನಾರಾಯಣ ನಾರಾಯಣ. ಪರಮಾತ್ಮ, ನೀವಿನ್ನು ಹೊರಡಿ, ನಾನು ಮುಂದಿನ ಕಾರ್ಯಕ್ಕೆ ಜಾಗೃತನಾಗುವೆನು. ನಾರಾಯಣ ನಾರಾಯಣ. ನಾರದರೆ, ಏನು ನನ್ನ ಭಾಮಿಯ ನಡುವೆ ವಿರಸವನ್ನು ತಂದೊಡ್ಡಿ ನನಗೆ ಮತ್ತೊಂದು ಲಗ್ನ ಮಾಡಲು ಪ್ರಯತ್ನಿಸುವಿರಾ? ಹಾಗಾದರೆ ನಿಮ್ಮ ಇಷ್ಟದಂತೆ ಆಗಲಿ, ನಾನಿನ್ನು ಬರುವೆನೋ ನಾರದರೆ. ನಾರಾಯಣ ನಾರಾಯಣ. ನಾಗವೋ ನೀನೆ, ವೇದವೋ ನೀನೆ, ನಾಗವೋ ನೀನೆ, ವೇದವೋ ನೀನೆ, ದೇವಕಿ ವರನಂದನ, ದೇವಾಕಿ ವರನಂದನ, ದೇವಾಕಿ ವರನಂದನ, ದೀದರ ತುಳಸಿಯ ಮಾಲಾದರ,
ಮಾಲಾಧಾರ ದೇವ